ನ್ಯೂಸ್ ಸರ್ಕಾರ ರಚನೆಗೆ ಮೊದಲೇ ಸಂಪುಟ ಸಂಕಟ ಶುರುವಾಗಿದೆ. ಸಚಿವ ಸ್ಥಾನಕ್ಕೋಸ್ಕರ ಕೆಲವು ಶಾಸಕರು ಪಟ್ಟು ಹಿಡಿದಿದ್ದಾರಂತೆ. ಇದೀಗ ಬರ್ತಾ ಇದೆ ಯಾರ್ಯಾರು ಏನೇನಾಗ್ತಾ ಇದೆ ನೋಡೋಣ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ನೋಡ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ ಶಾಸಕರ ಹೋಟೆಲ್ನಲ್ಲಿ ಕೆಲವೇ ಕ್ಷಣದಲ್ಲಿ ಸಭೆ ಕೂಡ ಶುರುವಾಗುತ್ತೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಂದರೆ ಅವರೇ ಶಾಸಕಾಂಗ ಪಕ್ಷದ ನಾಯಕರು ಹೌದು. ಹಾಗಾಗಿ ಕಾಂಗ್ರೆಸ್ ಶಾಸಕರ ಸಭೆ ಶುರುವಾಗುತ್ತೆ. ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರ ಸಲಹೆಗೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್, ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ, ಹರಿಪ್ರಸಾದ್, DK ಶಿವಕುಮಾರ್ ಇವರೆಲ್ಲರೂ ಒಡಗೂಡಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಈ ಕಾಂಗ್ರೆಸ್ ಶಾಸಕರ ಸಭೆಯಲ್ಲಿ. ಇದು ಖಾಸಗಿ ಹೋಟೆಲ್ನಲ್ಲಿ ಈ ಸಭೆಯನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಸರ್ಕಾರ ರಚನೆಗೆ ಒಂದು ಕಡೆ ಸಂಪುಟ ಸಂಕಟ ಶುರುವಾಗಿದೆ. ಸಚಿವ ಸ್ಥಾನಕ್ಕೋಸ್ಕರ ತುಂಬ ಜನ ಹಿರಿಯ ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ಪಟ್ಟು ಬಿಟ್ಟಿಲ್ಲ. ಹೀಗಾಗಿ ಅವರನ್ನ ಮನವೊಲಿಸೋದಕ್ಕೋ ಅಥವಾ ಅವ್ರ ಜೊತೆ ಅಡ್ರೆಸ್ ಮಾಡೋದಕ್ಕೋ, ಅವರ ಆಸೆ ಆಕಾಂಕ್ಷೆಗಳನ್ನು ತಿಳಿದುಕೊಳ್ಳುವುದಕ್ಕೋ ಇದೀಗ ಈ ಸಭೆ ಕೆಲವೇ ಕ್ಷಣದಲ್ಲಿ ಮಹತ್ವ ಪಡ್ಕೋತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಸುನೀಲ್ ಗೋವಿನಕೋವಿ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಸುನೀಲ್. ಗುಡ್ ಆಫ್ಟರ್ನೂನ್ ಹರೀಶ್. ಈ ಸಭೆ ಎಲ್ಲಿ ನಡೀತಾ ಇದೆ? ಈ ಸಭೆಯಲ್ಲಿ ಪ್ರಮುಖ ಅಂಶ ಅಂದ್ರೆ ಈಗಾಗಲೇ ನಮಗ್ ಬೇಕು ಅಂತಿರೋರಿಗೆ ಇವರು ಸಮಾಧಾನ ಪಡಿಸುವುದಕ್ಕೋ ಅಥವಾ ಅದಕ್ಕೆ ಬೇರೆ ಸ್ಟ್ರಾಟಜಿನೇ ಇದೆಯೋ ಕಾಂಗ್ರೆಸ್ ಹತ್ರ? ಏನಾಗ್ತಿದೆ ಡೆವಲಪ್ಮೆಂಟ್ಸ್? ಇಲ್ಲ, ಅದೇ ಬೇರೆ ಬೇರೆ ಸ್ಟ್ರಾಟಜಿ ಇಟ್ಕೊಂಡು ಇವಾಗ ಹಿಲ್ಟನ್ ಹೋಟೆಲ್ ನಲ್ಲಿ ಒಂದು ನಡೀತಾ ಇದೆ. ಏನು ಇವರು KJ ಒಂದು ಸಾವಡತನದ ಎಂಬೆಸಿ ಗಲ್ಫ್ ಲಿಂಕ್ ಇದೆ, ಅಲ್ಲಿ ಈ ಒಂದು ನಡೀತಾ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಹಲವು ಸಿದ್ದರಾಮಯ್ಯನವರು ಕೂಡ ಇವಾಗ ಬರ್ತಾ ಇರ್ತಕ್ಕಂಥದ್ದು ಈ ಒಂದು ರೆಸಾರ್ಟ್ ನಲ್ಲಿ. ಎಲ್ಲ ಯಾರ್ಯಾರಿಗೆ ಖಾತೆಯನ್ನ ಹಂಚಿಕೆ ಮಾಡಬೇಕು, ಯಾವ ರೀತಿಯಾದಂತಹ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕು ಅನ್ನೋದು ಎಲ್ಲದ್ರ ಬಗ್ಗೆನೂ ಕೂಡ ಒಂದು ಚರ್ಚೆ ಈಗಿನ ಕೆಲವೇ ಕ್ಷಣಗಳು ನಡೀತಾ ಇದೆ. ಇದಕ್ಕಾಗಿ ಈಗ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಕಾಂಗ್ರೆಸ್ನ ಹಲವು ಶಾಸಕರು ಕೂಡ ಈ ಒಂದು ಸಭೆಗೆ ಆಗಮಿಸ್ತಾ ಇದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ನಡೆಯಲಿದೆ ಹರೀಶ್. ಓಕೆ, ಈ ಸಭೆಯಲ್ಲಿ ಪ್ರಮುಖವಾಗಿರೋದು ಎಲ್ರಿಗೂ ಕೂಡ DCM ಹುದ್ದೆ ಬೇಕು ಅಥವಾ ಪ್ರಮುಖ ಖಾತೆ ಬೇಕು. ಫುಲ್ ಫ್ಲೆಡ್ಜ್ ಗೌರ್ಮೆಂಟ್ ಅಲ್ಲದೆ ಇರೋದ್ರಿಂದ 17-18 ಎಷ್ಟೋ ಖಾತೆಗಳು ಮಾತ್ರ ಕೊಡೋಕೆ ಸಾಧ್ಯ ಆಗುತ್ತೆ. ಆ ಥರದ ಡಿಮ್ಯಾಂಡ್ಗಳು ಬಂದಾಗ ಅವರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಏನಿದೆ ಆಪ್ಷನ್ಸ್ ಕಾಂಗ್ರೆಸ್ ಅವ್ರ ಮುಂದೆ, ನಾಯಕರ ಮುಂದೆ? ಖಂಡಿತ ಹರೀಶ್, ಇಲ್ಲಿ ನಮಗೆ ಮೊದಲು ಕೇಳಿ ಬರ್ತಿರ್ತಕ್ಕಂಥದ್ದು ಏನಂತ, ಈ ಹಿಂದೆ ಕೆಲವರಿಗೆ ಮೊದಲ ಬಾರಿ ಆಯ್ಕೆ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಅಂತವರಿಗೆ ಈಗ ಬೇಡ. ಕೆಲವು ಹಿರಿಯ ಶಾಸಕರು ಇದುವರೆಗೂ ಕೂಡ ಮಂತ್ರಿ ಸ್ಥಾನ ಅಲಂಕರಿಸದೇ ಇರೋರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು. ಅದಾದ ನಂತರ ಮತ್ತೆ ಕೆಲವೊಂದು ಕಡೆ ಎಲ್ಲೆಲ್ಲಿ ಕಾಂಗ್ರೆಸ್ ಒಂದು ವೀಕ್ ಆಗಿತ್ತೋ, ಎಲ್ಲೆಲ್ಲಿ ಒಂದು ಶೂನ್ಯ ಸಂಪಾದನೆ ಮಾಡಿದೆಯಾ, ಅಲ್ಲಿ ಇರ್ತಕ್ಕಂಥ ಕೆಲವು ಬರೀ ಒಂದು ಜಿಲ್ಲೆಯಲ್ಲಿ ಒಂದೇ ಒಂದು ಶಾಸಕ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಒಂದು ಜಾಗದಲ್ಲಿ ಕೂಡ ಈ ಒಂದು ಮಂತ್ರಿ ಪದವಿಯನ್ನು ಕೊಟ್ಟರೆ ಮುಂಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಒಂದು ಮತಗಳ ಗಳಿಕೆಯಲ್ಲಿ ಅನುಕೂಲವಾಗುತ್ತೆ. ಹಾಗಾಗಿ ಅಂತಹ ಜಾಗಗಳಲ್ಲಿ ಇರತಕ್ಕಂಥ ಜಾತಿವಾರು, ಪ್ರಾಂತ್ಯವಾರು, ಹಿರಿತನ ಯಾವ್ದು ತುಂಬಾ ಕೌಂಟಿಗೆ ಬರ್ತಾ ಇದೆ? ಇವಾಗ ಮೇನ್ ಬರ್ತಾ ಇರೋದು ಜಾತಿವಾರನ್ನ. ಯಾಕೆಂದ್ರೆ ಈ ಎಲೆಕ್ಷನ್ ನೀವು ನೋಡಿದ್ರೆ ಕಂಪ್ಲೀಟ್ ಆಗಿ ಜಾತಿವಾರನಲ್ಲಿ ಈ ಒಂದು ನಡೆದಿರ್ತಕ್ಕಂಥದ್ದು. ಏನು JDS ಬೆಲ್ಟ್ ಎಲ್ಲರೂ ಕೂಡ ಒಕ್ಕರಿಗೆ JDSಗೆ ಹಾಕಿರೋದ್ರಿಂದ ಎಲ್ಲಾ ಕಡೆನೂ ಕೂಡ ಇವಾಗ ಜಾತಿವಾರು ನಡೀತಾ ಇದೆ. ಈಗ ಆಲ್ರೆಡಿ ಶಾಮನೂರು ಶಿವಶಂಕರಪ್ಪನವರ ಪರವಾಗಿ ಉಪಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಶಾಸಕರು ಮತ್ತೆ ಏನು ಸ್ವಾಮೀಜಿಗಳಿದ್ದಾರೆ, ಎಲ್ಲರೂ ಕೂಡ ಒಂದು ಲಾಬಿ ಮಾಡಿರ್ತಕ್ಕಂಥದ್ದು. ಅದು ಲಾಬಿ ಮಟ್ಟ ದೆಹಲಿಗೂ ಕೂಡ ಹೋಗಿ ತಲುಪಿದೆ. ಇನ್ನೊಂದ್ ಕಡೆ DK ಶಿವಕುಮಾರ್ ಅವರನ್ನು ಕೂಡ ಒಂದು ಉಪಮುಖ್ಯಮಂತ್ರಿಯನ್ನು ಮಾಡಿ ಅಂತ ಹೇಳ್ಬಿಟ್ಟು ಅದು ಕೂಡ ಲಾಬಿ ನಡೀತಾ ಇದೆ. ಹಾಗಾಗಿ ಜಾತಿವಾರಿನಲ್ಲಿ ಈ ಒಂದು ಮಂತ್ರಿ ಸ್ಥಾನಕ್ಕಾಗಿ ಸಾಕಷ್ಟು ಒಂದು ಲಾಬಿ ನಡೆದಿರ್ತಕ್ಕಂಥದ್ದು ಹರೀಶ್. ಥ್ಯಾಂಕ್ ಯು ಸೊ ಮಚ್ ಸುನೀಲ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.